ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ಎಪಿಸೋಡು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮೀಸಲಾಗಿದೆ. ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ತೀವಿ. ಸಿದ್ದರಾಮಯ್ಯನವರು 14 ಬಡ್ಜೆಟ್ಗಳನ್ನ ಮಂಡಿಸಿದಾರಂತೆ. ನಮಸ್ಕಾರ ಚಾಣಾಕ್ಷ ಮಂತ್ರಿ ಅಂತ ಇನ್ನೂ ಒಂದು ನಮಸ್ಕಾರ. ಬುದ್ಧಿವಂತ, ಪ್ರಾಮಾಣಿಕ, ಚಾಣಾಕ್ಷ ಎಲ್ಲ ಇರುತ್ತೆ. ಆದರೆ ಇದನ್ನೆಲ್ಲ ಕೊಚ್ಕೊಂಡು ಹೋಗೋವಂಥ ಕೆಲಸಗಳನ್ನ ಮಾಡಿಬಿಟ್ಟಿದ್ದಾರೆ ಅವರು. ಏನು ಅಂತಂದರೆ ನೋಡಿ, ನಮ್ಮ ದೇಶದ ಹೆಣ್ಮಗಳು, ನಮ್ಮ ಸಮಾಜದ ಹೆಣ್ಮಗಳು, ನಮ್ಮ ಹಿಂದೂ ಹೆಣ್ಮಗಳು ಹೈದರಾಲಿ ವಿರುದ್ಧ, ಟಿಪ್ಪು ಸುಲ್ತಾನಿನ ತಂದೆ ವಿರುದ್ಧ ಹೋರಾಡಿ ಚಿತ್ರದುರ್ಗದ ಕೋಟೆಯನ್ನು ರಕ್ಷಣೆ ಮಾಡ್ತಾಳೆ. ವಾಲ್ಮೀಕಿ ಜನಾಂಗ ವೋಟ್ ಬ್ಯಾಂಕ್ ಅಂತ ತಗೊಂಡ್ರೆ ವಾಲ್ಮೀಕಿ ಜನಾಂಗ 3ನೇ ಅತಿ ದೊಡ್ಡ ಜನಾಂಗ ಕರ್ನಾಟಕದಲ್ಲಿ. ಶ್ರೀರಾಮುಲು ಏಕಮೇವ ದ್ವಿತೀಯ, ಅವ್ರ ಲೀಡರ್ ಅವರು MP ಆಗಿದ್ದರು, MLA ಆಗಿದ್ದರು, ಮಿನಿಸ್ಟರ್ ಆಗಿದ್ದರು, ಮತ್ತೆ ಆಗ್ತಾರೆ. ಯಾಕೆ ಅಂತಂದರೆ ಆತ ಪ್ರಾಮಾಣಿಕ ಇದ್ದಾನೆ, ಒಳ್ಳೆಯ ವ್ಯಕ್ತಿ ಇದ್ದಾನೆ. ವಾಲ್ಮೀಕಿ ಜನಾಂಗ ದೊಡ್ಡ ವೋಟ್ ಬ್ಯಾಂಕ್ ಇದೆ ಅವ್ರ ಹಿಂದೆ. ಮತ್ತು ಬಳ್ಳಾರಿ ಜಾಗದಿಂದ ಬರ್ತಾರೆ. ಇರಲಿ, ಇದೆಲ್ಲ ಇದ್ದರೂ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ತಿದ್ವಿ. ಸಿದ್ದರಾಮಯ್ಯನವರು 14 ಬಡ್ಜೆಟ್ ಕೊಟ್ಟಿದ್ದಾರಂತೆ. ಒಳ್ಳೆಯ ಹಣಕಾಸಿನ ವಿಷಯ ನಿರ್ವಹಣೆ ಬಗ್ಗೆ ಸಾಕಷ್ಟು ವಿಷಯ ತಿಳ್ಕೊಂಡಿದ್ದಾರೆ. ಪ್ರಬುದ್ಧರು ಅಂತ ಸಮಾಜ ತೀರ್ಮಾನ ಮಾಡಿದೆ. ಅದಕ್ಕಾಗಿ ಒಂದು ನಮಸ್ಕಾರ. ಮತ್ತು ಆತ ಪ್ರಾಮಾಣಿಕ ಅಂತೆ, ಕಷ್ಟಪಟ್ಟು ಕೆಲಸ ಮಾಡ್ತಂತೆ. 1 ನಮಸ್ಕಾರ, 2 ನಮಸ್ಕಾರ, 3 ನಮಸ್ಕಾರ. ಆದರೆ ಇವರೇನು ಮಾಡಿದ್ರು, ನಮ್ಮ ದೇಶದ ಹೆಣ್ಮಗಳು, ನಮ್ಮ ಸಮಾಜದ ಹೆಣ್ಮಗಳು, ನಮ್ಮ ಹಿಂದೂ ಹೆಣ್ಮಗಳು ಹೈದರಾಲಿ ಟಿಪ್ಪು ಸುಲ್ತಾನಿನ ತಂದೆ ಅವರ ಸೈನಿಕರನ್ನ ಕೊಂದು ಆಕೆ ಚಿತ್ರದುರ್ಗದ ಕೋಟೆಯನ್ನು ರಕ್ಷಣೆ ಮಾಡ್ತಾಳೆ. ಆಕೆ ಜಯಂತಿ ಮಾಡೋದು ಬಿಟ್ಟು ಟಿಪ್ಪು ಜಯಂತಿ ಮಾಡ್ತಾರೆ. ಟಿಪ್ಪು ಜಯಂತಿ ಮಾಡಿ ಉದ್ದಕ್ಕೂ ಸಮರ್ಥಿಸ್ಕೋತಾರೆ, ಗೌರ್ಮೆಂಟ್ ಗ್ರ್ಯಾಂಟ್ಸ್ ಕೊಡ್ತಾರೆ. ಮುಂದಿನ ಜನ್ಮ ಅನ್ನೋದೇನಾದ್ರು ಇದ್ದರೆ ನಾನು ಮುಸಲ್ಮಾನ ಹುಟ್ಟಬೇಕು ಅಂತಲೂ ಹೇಳ್ತಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡುತ್ತೆ. ಯಾರಾದರೂ ಕರೆಕ್ಷನ್ ಮಾಡೋದಿದ್ರೆ ವೆಲ್ಕಮ್, ನಾವು ತಿದ್ಕೊಳ್ಳೋಕೆ ರೆಡಿ ಇದ್ದೀವಿ. ಇಷ್ಟೆಲ್ಲ ಮಾಡಿದವ್ರು ಏನು ಮಾಡ್ತಾರೆ ನೋಡಿ, ನಿನ್ನೆ ದಿವಸ ಕಾವೇರಿ ನದಿ KRS ತುಂಬಿದೆ. 124 ಅಡಿ 100.8 ಅಡಿ ನೀರು ಬಂದ್ಬಿಟ್ಟು ತುಂಬ ಹರಿತಾ ಇದೆ. ಅದಕ್ಕೆ ಬಾಗಿಣ ಕೊಟ್ಟಿದ್ದಾರೆ. ಇದು ಹಿಂದೂ ಸಂಪ್ರದಾಯ. ಮತ್ತು ಎಲೆಕ್ಷನ್ ಟೈಮಲ್ಲಿ ಒಂದು ಮಾತು ಹೇಳಿದ್ರು, ನನ್ನ ಹೆಸರಲ್ಲೂ ರಾಮ ಇದ್ದಾನೆ. ಹೌದು ಸ್ವಾಮಿ, ನಿಮ್ಮ ಹೆಸರಲ್ಲೂ ರಾಮ ಇದ್ದಾನೆ. ಸಿದ್ದರಾಮಯ್ಯ, ನಿಮ್ಮ ಹೆಸರಲ್ಲೂ ರಾಮ ಇದ್ದಾನೆ. ನೀವು ಕಾವೇರಿಗೆ ಬಾಗಿಣ ಕೊಟ್ಟರೆ ಹಿಂದೂಗಳು ಕೊಡ್ತಾರೆ. ನೀವು ಹಿಂದೂನ ಅಥವಾ ಮುಸಲ್ಮಾನ ಹುಟ್ಟಬೇಕು ಅಂತೀರ, ಮುಸಲ್ಮಾನನ. ನಿಮ್ಮಲ್ಲಿ ದ್ವಂದ್ವ ಇಟ್ಕೊಂಡು ಜನಕ್ಕೆ ನಿಮ್ಮ ತತ್ವವನ್ನು, ನಿಮ್ಮ ಸಿದ್ಧಾಂತವನ್ನು ನಂಬಿಸೋಕೆ ಹೊರಟಿದ್ದಿಲ್ಲ. ನಾವು ನಂಬಬೇಕಾ ಅನ್ನೋದು ನಮ್ಮ ಪ್ರಶ್ನೆ. ಇದು ಕರ್ನಾಟಕದ ಜನತೆಯನ್ನು ಕಾಡ್ತಿರೋ ಪ್ರಶ್ನೆ ರೀ. ಯಾರು ಪ್ರಬುದ್ಧರು ಅಂತಿದ್ದಾರೆ, ಯಾರು ದೇಶ ಪ್ರೇಮಿಗಳಿದ್ದಾರೆ, ಯಾರು ಇವಾಗ ಆಳವಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ, ಅಂಥವ್ರಿಗೆಲ್ಲ ಕಾಡ್ತಕ್ಕಂಥ ಕೊಟ್ಟ ಕರೆಯೋ ಪ್ರಶ್ನೆ ಇದು. ಯಾರು ಸಿದ್ದರಾಮಯ್ಯನವರು ಪಟ ಹಿಂದೂನ ಅಥವಾ ಮುಸಲ್ಮಾನಕ್ಕೂ ಹೋಲಿಕೆ ಮಾಡ್ತಕ್ಕಂಥವನ, ಕಾಂಗ್ರೆಸ್ ಸಂಸ್ಕೃತಿನ ಮೈಗೂಡಿಸ್ಕೊಂಡಿರೋನ ಅನ್ನೋದು ಸಂಶಯ ಬರುತ್ತೆ. ಕ್ಲಾರಿಫಿಕೇಷನ್ ಕೊಟ್ಟರೆ ಭಾಳ ಒಳ್ಳೆಯದು ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.